ನಾನು ಶಾಖ ಹೋಗ್ಬಿಟ್ನಲ್ಲ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ವಿನಯ್ ಅಂತ. ಹೌದಾ ಸರ್, ಯಾವ ಏರಿಯಾ, ಯಾರ ಮನೆ? ಇದು ಗೋಪಾಳ. ಹಾಂ. ತುಳಸಿ ಬಡಾವಣೆ ಅಂತ. ಹಾಂ ಹಾಂ ಹಾಂ. ಬರುತ್ತೆ. ಓಕೆ. ಹಾಂ, ಏನಾಯಿತು, ಏನಾಗಿದೆ ಪರಿಸ್ಥಿತಿ? ಪರಿಸ್ಥಿತಿ ಅಂದರೆ ನಮ್ಮ ತಮ್ಮ ಇಲ್ಲಿ ಇರೋದು, ನಮ್ಮ ತಮ್ಮ ಇರ್ತಾನೆ. ಓಕೆ. ಒಂದು ವಾಶ್ರೂಮಿಗೆ ಹೋದಾಗ ಒಳಗಡೆ ಹೋಗ್ತಾನೆ. ಪೇಸ್ಟು ಯಾವ ಹಾವಂತ ಗೊತ್ತಿಲ್ಲ ಇನ್ನು. ನಿಮ್ಮ ಇವ್ರಿಗೆ ಕರೀರಿ, ನಿಮ್ಮ ಎಲ್ಲಿ ತಮ್ಮ? ಅಪ್ಪಾಜಿ ನೀವೇನ ತಮ್ಮ? ನೀವೇ ನೋಡಿದ್ದಾ? ಮುಂದೆ ಬನ್ನಿ. ನಿಮ್ಮ ಹೆಸರು ಏನು? ಪ್ರಮೋದ್ ಅವರೇ, ಏನಾಯ್ತು ಹೇಳಿ? ನಾವು ವಾಶ್ರೂಮಿಗೆ ಹೋಗ್ಬೇಕು, ನನ್ನ ಫ್ರೆಂಡ್ ಕಾಲ್ ಮಾಡಿದೆ. ಓಕೆ. ಕಾಲ್ ಮಾಡಿದ ತಕ್ಷಣ ಎದ್ಬಿಟ್ಟು ವಾಶ್ರೂಮಿಗೆ ಹೋಗ್ತೀನಿ. ಪೇಸ್ಟು ಸೋಪು ಎಲ್ಲ ಕೆಳಗಡೆ ಬಿದ್ದಿತ್ತು. ಹೋಗಿ ನೋಡ್ತೀನಿ, ಹಾವು. ಯಾವ ಅಂತ ಗೊತ್ತಿಲ್ಲ. ತಕ್ಷಣ ಅಣ್ಣನ ಕರೆದೆ. ಓಕೆ. ಅಣ್ಣನ ಕರೆದ ಆದ್ಮೇಲೆ ಇಷ್ಟೆಲ್ಲ. ಯಾರು ಬಂದಿರ ಹಾವು ಹಿಡಿಯೋಕ್ಕೆ? ಸ್ನೇಕ್. ಓಕೆ ಸರ್, ಬನ್ನಿ, ನೀವು ಚೂರು ಬನ್ನಿ, ಹಿಂಗೆ ಇಟ್ಕೊಳ್ಳಿ. ರನ್ನಿಂಗಲ್ಲಿದೆ. ಓಕೆ. ನಮಸ್ಕಾರ. ಈ ಮನೆಗೆ ತುಂಬ ಹಾವುಗಳಿದೆ. ಹಾವಿನ ಮನೆ ಅಂತಲೇ ಹೆಸರು ಹೇಳು. ನನ್ನ ಜ್ಞಾಪನ ಶಕ್ತಿಗೆ, ನೆನಪಿಗೆ ಹೇಳ್ತಾ ಇದ್ದೆ. ಇವತ್ತು ಬಚ್ಚಿದ ರೂಮಲ್ಲಿ ಹಾವು ಬಂದಿದೆ, ಹೇಗೆ ಬಂತು ಅಂತ ಕೇಳಿದ್ರು. ಹೇಗೆ ಬಂತಂದ್ರೆ ನನಗೆ ಈಗ ಹುಡುಕ್ಬೇಕು, ಚೆಕ್ ಮಾಡಬೇಕು. ಬಾತ್ರೂಮಲ್ಲಿ ಬಂದಿದ್ದು ನೋಡಿ, ಕೆರೆ ಬಂದಿದ್ದಾವೆ. ಇದು ಡಬಲ್ ಆಗಿದೆ, ಡೂಪ್ಲೆಕ್ಸ್ ಮನೆಯಲ್ಲಿ ಮೇಲೆ ಬಂದಿದೆ. ಲೇಔಟ್ಗಳಿದ್ದಾವೆ, ಹಾವುಗಳು ಬರೋ ಸಹಜ. ಕಂಡಾಗಿಡಿಸ್ತಾ ಇತ್ತು ವರ್ಷ. ಇವತ್ತಿನ ದಿವಸ ಕುತೂಹಲ ಸ್ಟಾರ್ಟ್ ಆಗಿ ಯಾವ ಹಾವು ಅಂತ ಹೇಳಿದ್ ನೋಡಿದ ಮೇಲೆ ಗೊತ್ತಾಯ್ತದೆ ಹೆಬ್ಬಾವು ಅಂತೇಳಿ. ಇದು ವಿಷರಹಿತ ಹಾವು, ಹೆಬ್ಬಾವು. ಬಾತ್ರೂಮು ಡೂಪ್ಲೆಕ್ಸಲ್ಲಿ ಏನಾಗುತ್ತೆ ಅಂದರೆ ನೀರು ಕೆಳಗಡೆ ಕೊಟ್ಟಿರ್ತಾರೆ, ಪೈಪ್. ಹೌದಾ?